ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿಂಗ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಭಾನುವಾರ. ಭಾನುವಾರ ನಾವು ಹಾಸ್ಪಿಟಲ್ಗೆ ಹೊರಟಿದ್ವಿ. ಫ್ರೈಡೇ ಎಲ್ಲ ಫಂಕ್ಷನ್ ಮುಗ್ದಿದ್ದಾಗಿತ್ತು. ಭಾನುವಾರ ನಮಗೆ ಹಾಸ್ಪಿಟಲ್ ಬರೋದಕ್ಕೆ ಹೇಳಿದರು. ನಾವು ಮಂಡೇ ಡೆಲಿವರಿ ಡೇಟ್ ಕೊಟ್ಟಿದ್ದರು. ಹಾಗಾಗಿ ನಾವು ಸಂಡೇನೇ ಹೋಗಿ ಅಡ್ಮಿಷನ್ ಆಗಿ ರೂಮ್ ಎಲ್ಲ ತೊಗೊಳೋದಿತ್ತು. ಹಾಗಾಗಿ ನಾವು ಹೋಗಿ ಎಲ್ಲ ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಅಡ್ಮಿಷನ್ ಆದ್ವಿ. ನಂತರ ನಮಗೆ ಸೋಮವಾರ ಮಗು ಡೆಲಿವರಿ ಆಯಿತು. ಇವರು ಬಂದು ಡಾಕ್ಟರ್ ನಿಶಿತಾ ರಾವ್ ಮತ್ತು ಡಾಕ್ಟರ್ ಲೀಲಾ ರಾವ್ ಅಂತ ಹೇಳಿಬಿಟ್ಟು, ಇವರು ಲೀಲಾ ರಾವ್ ಅಂತ ಡಾಕ್ಟ್ರು, ಇವ್ರದ್ದು ರಿಟೈರ್ಡ್ ಆಗಿದೆ, ಇವಾಗ ತುಂಬ ವಯಸ್ಸಾಗಿದೆ. ನನಗೆ ಡೆಲಿವರಿ ಮಾಡಿದ್ದು ಈ ಡಾಕ್ಟರೇ ಲೀಲಾ ರಾವ್ ಅಂತ ಹೇಳಿಬಿಟ್ಟು, ಅವರ ಸೊಸೆ ನಿಶಿತಾ ರಾವ್. ಇದು ಬಂದು 15th ಕ್ರಾಸು ಮಲ್ಲೇಶ್ವರಂ ಹತ್ರ ಬರುತ್ತೆ, ಮಾರ್ಗೋಸಾ ರೋಡು. ಎಸ್ಪೆಷಲಿ ಈ ಹಾಸ್ಪಿಟಲ್ಲು ನಾರ್ಮಲ್ ಡೆಲಿವರಿಗೆ ತುಂಬಾ ಫೇಮಸ್ಸು. ಹಾಗಾಗಿ ತುಂಬ ಜನ ಇಲ್ಲಿ ನಾರ್ಮಲ್ ಡೆಲಿವರಿಗೆ ಅಂತಲೇ ಬರ್ತಾರೆ. ನಮ್ಮದು 2 ಮಕ್ಕಳು ಕೂಡ ಇಲ್ಲೇ ಆಗಿದ್ದು. ಹಾಗಾಗಿ ನಾನು ತಮ್ಮನ ಹೆಂಡ್ತಿನ ಇಲ್ಲೇ ನಾನು ತೋರಿಸ್ತಾ ಇದ್ದೆ. ಸ್ವಲ್ಪ ನಮಗೆ ದೂರ ಆಗುತ್ತೆ, ಬಟ್ ಆದರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಮಿಡ್ನೈಟ್ ಸುಮಾರು 3 o'clock ನಮ್ಮ ಪಾಪು ಹುಟ್ಟಿದ್ಲು. ನಮ್ಮ ತಮ್ಮನ ವೈಫ್ಗೆ ಹೆಣ್ಣು ಪಾಪು ಆಯಿತು. ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಮನೆಗೆ ಒಬ್ಬಳು ಲಕ್ಷ್ಮಿ ಬಂದಳು, ತುಂಬಾ ಖುಷಿ ಆಯಿತು. ನಾವು ಬಂದು ಒಂದು ದಿವಸ ಅಡ್ಮಿಟ್ ಆದಮೇಲೆ ಡೆಲಿವರಿ ಆಯಿತು, ಮಂಡೇ ಮಾರ್ನಿಂಗು 3 o'clock. ಹಾಗಾಗಿ ತುಂಬ ವೀಡಿಯೋಸು ಎಲ್ಲ ನಾನು ಮಾಡಲಿಕ್ಕೆ ಆಗಲೇ ಇಲ್ಲ. ದೇವ್ರ ದಯದಿಂದ ಎಲ್ಲ ನಾರ್ಮಲ್ ಡೆಲಿವರಿ ಆಗಿ 4 daysಗೆ ನಾವು ಮನೆಗೆ ಬಂದ್ವಿ. 5 daysಗೆ ನಾವು ಸೂತ್ಕ ಕಳ್ಕೊಳ್ಳೋದಿತ್ತು. ಹಾಗಾಗಿ ಅವ್ರನ್ನ ಊರಿಗೆ ಕಳಿಸಿರಲಿಲ್ಲ, ಅವ್ರ ಅಮ್ಮನ ಮನೆಗೆ. ಸ್ವಲ್ಪ ಡಾಕ್ಟ್ರಿಗೆ ಪಾಪನ ತೋರಿಸೋದಿತ್ತು. ಡಾಕ್ಟ್ರು ಬಂದು ಔಟ್ ಆಫ್ ಸ್ಟೇಷನ್ನು. ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಕರ್ಕೊಂಡೋಗಿ ಅವ್ರಿಗೆ ಊರಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮನ ಮನೆಗೆ ಕರ್ಕೊಂಬಂದೆ. ಇದು ವೀಣಾ ಸ್ಟೋರ್ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ತುಂಬ ಫೇಮಸ್ ಇಲ್ಲಿ ಫುಡ್ಡು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಲ್ಲಿ ಹೋದಾಗ. ಜಸ್ಟ್ ಒಂದು ಸಿಂಪಲ್ ವಿಡಿಯೋ ಹಾಕಿದ್ದಷ್ಟೇ. ಇವನು ನೋಡಿ ಲ್ಯಾಪ್ಟಾಪಲ್ಲಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದ. ನಾವು ಇವತ್ತು ಸೂತ್ಕ ಅಂತ ಹೇಳಿಬಿಟ್ಟು ಆಂಟಿನೂ ಮತ್ತು ಅತ್ತೆ ಮತ್ತು ಅಮ್ಮ ಎಲ್ಲ ಅಡುಗೆ ಪ್ರಿಪರೇಷನ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾಯಿದ್ವಿ. ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಸ್ತೀವಿ. ಮಗುಗೆ ಅವತ್ತು ಹೆಸರು ಅಂದರೆ ದೇವರ ಒಂದು ಹೆಸರು ಇಟ್ಟು ಪೂಜೆ ಮಾಡಿಸೋದು. ಹಾಗಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇದು ಯೂಶ್ವಲಿ ಸೂತ್ಕ ಅಂತ ಬರುತ್ತೆ ಮಕ್ಕಳು ಹುಟ್ಟಿದಾಗ. ಅದನ್ನು ನಾವು ದೇವ್ರನ್ನೆಲ್ಲ ಇಟ್ಟು ಈ ಥರ ದಾಸಪ್ಪನ್ನ ಕರೆಸಿ ಪೂಜೆ ಮಾಡಿಸ್ತೀವಿ. ವಿಗ್ರಹ ಇಟ್ಟು ಪೂಜೆ ಮಾಡೋದು. ಶ್ರೀಲಕ್ಷ್ಮಿ ಅಂತ ಚಿಕ್ಕ ಬರ್ಬಿಟ್ಟೆ 3 ಸಿಟಿಗೆ ಬೀಳ್ಕೋಬೇಕು. ಅವಾಗ ಗುಡ್ ಕಲಿತ್ಕೊ ಎದ್ದಳ್ಳಿ ಮೇಲೆ. ನಿಮಗೆ ಪಾಪು ಫೋಟೋ ಎಲ್ಲ ಕಾಣಿಸ್ತಾ ಇಲ್ಲ, ಬ್ಲರ್ ಮಾಡಿದ್ದೀನಿ. ಬೇಜಾರು ಮಾಡ್ಕೊಬೇಡಿ, ಏಕೆ ಅಂತಂದರೆ ದೃಷ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬ್ಲರ್ ಮಾಡಿದ್ದೀನಿ. ಮೊದಲಿಗೆ ಇದು ಆ್ಯಕ್ಚುಲಿ ತೊಟ್ಲಿಗೆ ಹಾಕಿ ಮಾಡೋದು. ನಾನು ತೊಟ್ಲು ಸಡನ್ನಾಗಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಮೊರದಲ್ಲಿ ಸೀರೆ ಹಾಕಿ ಅದಕ್ಕೇ ಪೂಜೆ ಮಾಡಿ ಅದಕ್ಕೆ ಪಾಪನ ಹಾಕ್ತೀವಿ. ಆ ಥರನೂ ಹಳೆ ಕಾಲದ ಪದ್ಧತಿ ಅದು. ಹಾಗಾಗಿ ನಾವು ಮೊರನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು. ಅಜ್ಜಿ ಮೊರದಲ್ಲೇ ಹಾಕಿದ್ರೇ ಒಳ್ಳೆಯದು ಅಂತ ಹೇಳಿದ್ರು. ಆಗ ಎಲ್ಲ ಹಳೆ ಕಾಲದಲ್ಲೆಲ್ಲ ಮೊರದಲ್ಲಿ ಹಾಕ್ತಾಯಿದ್ರು ಮಕ್ಕಳನ್ನು. ಅದೇ ರೀತಿ ನಾವೂ ಮೊರದಲ್ಲೇ ಹಾಕೋಣ, ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನಾವು ಮೊರದಲ್ಲಿ ಹಾಕಿ ಪೂಜೆ ಮಾಡಿ ಇದು ಮಾಡಿದ್ವಿ. ಇಲ್ಲಿಗೆ ನನ್ನ ಲಾಗಲ್ಲಿ ಪಾಪು ಫೋಟೋ ತೋರಿಸಿಲ್ಲ,
ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ನಾನು ನೆಕ್ಸ್ಟ್ ತೋರಿಸ್ತೀನಿ. ಅವಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಬ್ಲರ್ ಮಾಡಿದ್ದೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಗೆ ಒಬ್ಬರು ಮೆಂಬರು ಆ್ಯಡ್ ಆಗಿದ್ದಾರೆ. ಸೊ ಹೆಣ್ಮಗು ಹುಟ್ಟಿಯೋದು ತುಂಬಾ ಖುಷಿ ಆಯಿತು ನಮಗೆ. ನಮ್ಮ ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳೇ ಇರೋದ್ರಿಂದ ನಮಗೆ ಹೆಣ್ಮಗು ಬೇಕಿತ್ತು. ಸೊ ಹಾಗಾಗಿ ಹೆಣ್ಮಗು ಹುಟ್ಟಿ ತುಂಬಾ ಖುಷಿ ಆಯಿತು. ಸೊ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.